ವೃಷಭಾಯದಲ್ಲಿ ಎದುರುಗಡೆ ಕಟ್ಟಿದ್ರೆ ಇವ್ರ ಲೈಫಲ್ಲಿ ಯಾವತ್ತೂ ಇಂಪ್ರೂವ್ಮೆಂಟ್ ಆಗಲ್ಲ, ಒಂದಲ್ಲ ಒಂದು ಸ್ಟ್ರಗಲ್ಸ್ ಆಗ್ತಾ ಇರುತ್ತೆ. ಮತ್ತು ಅವ್ರು ಎಷ್ಟೇ ಶ್ರೀಮಂತರಾಗಿರಲಿ, ಎಷ್ಟೇ ಅಧಿಕಾರದಲ್ಲಿರಲಿ, ಈ ಮನೆಗೆ ಬಂದಮೇಲೆ ವೀಕ್ ಆಗೋಕ್ಕೆ ಶುರು ಆಗ್ತಾರೆ. ಸಮಸ್ಯೆಗಳ ಮೇಲೆ ಸಮಸ್ಯೆ, ಆರೋಗ್ಯದ ತೊಂದರೆಗಳು ಪ್ರಾರಂಭ ಆಗ್ತಿರುತ್ತೆ. ಸಿಂಹಾಯನ ನೀವು ಉತ್ತರ ದಿಕ್ಕಿಗೆ ಮಾಡಿದ ತಕ್ಷಣ ಇದು ನೆಗೆಟಿವ್. ಇಲ್ಲಿ ಬಂದರೆ ಖಂಡಿತ ನಿಮ್ಮದು ಪೂರ್ಣ ಪ್ರಮಾಣದಲ್ಲಿ ಎಲ್ಲ ಕಳ್ಕೊತೀರಾ ಮತ್ತು ನೆಕ್ಸ್ಟ್ ಜನ್ರೇಷನ್ ಕೂಡ ಅಷ್ಟೊಂದು ಅಭಿವೃದ್ಧಿ ಆಗೋದಿಲ್ಲ. ಯಾಕಂದರೆ ಉತ್ತರ ದಿಕ್ಕಿಗೆ ಸಿಂಹಾಯ ಬಂದು ಶತ್ರು ಆಯ ಆಗುತ್ತೆ. ಅದರಿಂದ ಅಲ್ಲಿ ನೀವು ಕಟ್ಟಬಾರ್ದು. ದೇವಸ್ಥಾನಗಳ ನಿರ್ಮಾಣ ಮಾಡುವಾಗಲೂ ಅಷ್ಟೇ, ಗರ್ಭಗುಡಿಯನ್ನು ಸಿಂಹಾಯದಲ್ಲಿ ಮಾಡಿಬಿಟ್ಟು ವರಪ್ರಾಕಾರನ ಋಷಭಾಯದಲ್ಲಿ ಮಾಡಬಾರ್ದು, ಅಥವಾ ಗರ್ಭಗುಡಿಯನ್ನು ಋಷಭಾಯದಲ್ಲಿ ಮಾಡಿ ವರಪ್ರಾಕಾರವನ್ನ ಸಿಂಹಾಯದಲ್ಲಿ ಮಾಡಬಾರ್ದು. ಶ್ರೀ ಗುರುಭ್ಯೋ ನಮಃ. ಮಾಯಕಾರ ಪ್ರಭುವೇ ನಮಃ. ಗಣೇಶ ದೇವಿ ವಾಗ್ದೇವಿ ಮಮ ವಾಕ್ಯ ಸಿದ್ಧಿ ಕುರುಕುರು ಸ್ವಹ. ವಾಸ್ತು ಪುರುಷಾಯ ವಿದ್ಮಹೆ ಕ್ಷೇಮಂಕರಾಯ ಧೀಮಹಿ ತನ್ನ ವಾಸ್ತು ಪ್ರಚೋದಯ. ಆರಾಧ್ಯ ದೈವನಾಗಿರುವಂಥ ಮಲೆಮಾದೇಶ್ವರರನ್ನ ಮನದಲ್ಲಿ ನೆನೆಯುತ್ತಾ ವಿದ್ಯಾಗುರುಗಳ ತಂದೆ ತಾಯಿಯ ಪಾದಾರವಿಂದಗಳಿಗೆ ನಮಸ್ಕಾರವನ್ನು ಮಾಡ್ತಾ ಜಗದ್ಗುರು ಪಂಚಾಚಾರ್ಯರನ್ನ ಬಸವಾದಿ ಶರಣರನ್ನ ಮನದಲ್ಲಿ ನೆನೆಯುತ್ತಾ ನನ್ನೆಲ್ಲ ಪ್ರೀತಿಯ ಯೂಟ್ಯೂಬ್ ವಾಹಿನಿಯ ವೀಕ್ಷಕ ಬಂಧುಗಳಿಗೆ ನಿಮ್ಮ ಮೂಗೂರು ಮಧು ದೀಕ್ಷಿತ್ ಮಾಡುವ ನಮಸ್ಕಾರಗಳು. ಹೇಗಿದ್ದೀರಿ? ಚೆನ್ನಾಗಿದ್ದೀರಿ ಅಂತ ಭಾವಿಸ್ತೇನೆ. ಮನೆ ಕಟ್ತಾ ಇರೋರೆಲ್ಲರೂ ಆರಾಮಾಗಿ ಕಟ್ತಾ ಇದ್ದೀರಾ? ಏನೂ ಸಮಸ್ಯೆ ಆಗ್ತಾ ಇಲ್ವಾ? ಜೊತೆಗೆ ನನ್ನ ವಿಡಿಯೋಗಳು ನಿಮ್ಗೆ ಉಪಯೋಗ ಆಗ್ತಾ ಇದೆಯಾ? ಹಾಗಾದರೆ ತುಂಬ ದಿನ ಆಯಿತು, ನೀವೆಲ್ಲರೂ ಒಂದು ಮೆಸೇಜ್ ಮಾಡಿ ಯಾರೆಲ್ಲ ನಮ್ಮ ವಿಡಿಯೋಗಳನ್ನು ನೋಡಿಕೊಂಡು ನೀವೇ ಪ್ಲ್ಯಾನ್ ಮಾಡ್ಕೊಂಡು ಮನೆ ಕಟ್ತಾ ಇದ್ದೀರಾ, ಮನೆ ಎಲ್ಲಿವರೆಗೆ ಬಂದಿದೆ, ಅಥವಾ ನಮ್ಮ ವಿಡಿಯೋಸು ನಿಮ್ಗೆ ಉಪಯೋಗ ಆಗಿದೆಯಾ, ಎಲ್ಲರೂ ಕೂಡ ಒಂದು ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತು ನಿಮಗೆ ಒಂದು ಭಾಳ ಪ್ರಮುಖವಾದಂತಹ ಒಂದು ವಿಷಯವನ್ನು ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಸಿಂಹಾಯದ ಮನೆ ಎದುರುಗಡೆ ಇನ್ನೊಂದು ಮನೆಯನ್ನು ಕಟ್ಟಿದ್ರೆ ಆ ಮನೆ ಹಾಳಾಗತ್ತಾ? ಹಳ್ಳಿಗಳ ಕಡೆ ಇದನ್ನು ತುಂಬ ಜನ ಹೇಳ್ತಿರ್ತಾರೆ. ಅದರಿಂದ ಅದರದ್ದು ಪ್ರಾಪರ್ ರೂಲ್ ಏನು ಅನ್ನುವಂಥ ವಿಷಯವನ್ನು ನಾನು ನಿಮಗೆ ತಿಳಿಸ್ಕೊಡ್ತೇನೆ. ನೋಡಿ, ಮೊದಲನೇದಾಗಿ ಸಿಂಹಾಯ ಅಂದ ತಕ್ಷಣನೇ ನಾನು ಯಾವ ಕಡೆ ದ್ವಾರ ಇಟ್ಕೋಬೇಕು ಅಂದರೆ, ಮೊದಲನೇದಾಗಿ ದಕ್ಷಿಣದಲ್ಲಿ ಡೋರನ್ನು ಇಡಬೇಕು 3-4 ಅಥವಾ ಪೂರ್ವದಲ್ಲಿ ಡೋರ್ ಇಡಬೇಕು. ಅಥವಾ ನೋಡಿ, ಪೂರ್ವದಲ್ಲಿ ಅಂದ ತಕ್ಷಣ ಈ ಉಚ್ಚ ಸ್ಥಾನದಲ್ಲಿ ಇಡಬೇಕು, ಇಲ್ಲ 3-4 ಇಡಬೇಕು. ಅದರ ಜೊತೆಗೆ ನೈಋತ್ಯದಿಂದ 3-4 ಇಡಬೇಕು. ಇದು ಈ 3 ದಿಕ್ಕಲ್ಲಿ ಕೂಡ ಅಂದರೆ ದಕ್ಷಿಣ, ಪೂರ್ವ, ಪಶ್ಚಿಮದಲ್ಲಿ ಸಿಂಹಾಯದ ಪ್ರಕಾರ ಗೃಹ ನಿರ್ಮಾಣವನ್ನು ಮಾಡ್ಬೋದು. ಇದು ಕ್ಷತ್ರಿಯ ಅಂತ ಕರಿತೀವಿ. ಇದು ಕ್ಷತ್ರಿಯ ವರ್ಣವನ್ನು ಇಂಡಿಕೇಟ್ ಮಾಡುತ್ತೆ. ರಾಜಕೀಯವಾಗಿರುವಂಥವ್ರು, ಸ್ವಂತ ಬಿಸ್ನೆಸ್ ಮಾಡುವಂಥವ್ರು, ಸಾಮಾಜಿಕವಾಗಿ ನಾವು ಗುರುತಿಸ್ಕೋಬೇಕು ಅನ್ನುವಂಥವ್ರೆಲ್ಲರೂ ಕೂಡ ಸಿಂಹಾಯ ದಿ ಬೆಸ್ಟ್ ಅಂತ ಹೇಳ್ತೀವಿ. ಯಾಕಂದರೆ ಯಾವಾಗಲೂ ಸ್ವಲ್ಪ ಡಾಮಿನೇಟನ್ನು ಇಂಡಿಕೇಟ್ ಮಾಡುತ್ತೆ. ಆದರೆ ಸಿಂಹಾಯನ ನೀವು ಉತ್ತರ ದಿಕ್ಕಿಗೆ ಮಾಡಿದ ತಕ್ಷಣ ಇದು ನೆಗೆಟಿವ್. ಇಲ್ಲಿ ಬಂದರೆ ಖಂಡಿತ ನಿಮ್ಮದು ಪೂರ್ಣ ಪ್ರಮಾಣದಲ್ಲಿ ಎಲ್ಲ ಕಳ್ಕೊತೀರಾ ಮತ್ತು ನೆಕ್ಸ್ಟ್ ಜನ್ರೇಷನ್ ಕೂಡ ಅಷ್ಟೊಂದು ಅಭಿವೃದ್ಧಿ ಆಗೋದಿಲ್ಲ. ಯಾಕಂದರೆ ಉತ್ತರ ದಿಕ್ಕಿಗೆ ಸಿಂಹಾಯ ಬಂದು ಶತ್ರು ಆಯ ಆಗುತ್ತೆ. ಅದರಿಂದ ಅಲ್ಲಿ ನೀವು ಕಟ್ಟಬಾರ್ದು. ನೋಡಿ, ಹೇಗೆ ಎಕ್ಸಾಂಪಲ್ಲು ಪೂರ್ವ ಅಂತಲೇ ಇಟ್ಕೊಳ್ಳೋ, ನಿಮ್ಗೆ ಈಸಿಯಾಗಿ ಅರ್ಥ ಆಗುತ್ತೆ. ನೋಡಿ, ಇದು ರಸ್ತೆ. ಈ ರಸ್ತೆಯಲ್ಲಿ ಇಲ್ಲೊಂದು ಮನೆ ಇದೆ, ಇಲ್ಲೊಂದು ಮನೆ ಇದೆ. ಅವರೂ ಕೂಡ ವಾಯುವ್ಯದಲ್ಲಿ ಡೋರ್ ಇಟ್ಟಿರ್ಬೇಕು, ನಿಮ್ಗೆ ಉಚ್ಚ ಸ್ಥಾನದಲ್ಲಿ ಡೋರ್ ಇಟ್ಟಿರಬೇಕು. ಅವಾಗೇನಾಯಿತು, ಈ ಮನೆಯ ಎದುರುಗಡೆ ಇನ್ನೊಂದು ಮನೆ ಬಂತು. ನೋಡಿ, ನಿಮ್ಮ ಮನೇನೂ ಸಿಂಹಾಯ ಇದೆ, ಗೊತ್ತಿಲ್ಲದೆ ಅವರು ಸಿಂಹಾಯದಲ್ಲಿ ಮನೆಯನ್ನು ಕಟ್ಟಿಬಿಟ್ಟವ್ರೆ ಅಂತ ಇಟ್ಕೊಳ್ಳೋಣ. ಎರಡೂ ಮೃಗಗಳು ಒಟ್ಟಿಗೆ ಸೇರಿದಾಗ ಸಿಂಹ ಅಂದರೆ ಏನಾಗುತ್ತೆ, ರಾಜನ ಗುಣ, ಈಗೋ ಕ್ಲಾಶಸ್ಸು, ಅದರ ಜೊತೆಗೆ ಐ ಆಮ್ ಪರ್ಫೆಕ್ಟ್, ನಾನು ಸರಿ ಅನ್ನುವಂಥದ್ದು, ನಾನು ಮಾಡ್ತಾ ಇರುವಂಥದ್ದು ಸರಿ, ಅಥವಾ ನಾನು ಇಟ್ಕೊಂಡಿರುವಂಥದ್ದು ಸರಿ, ಅಥವಾ ಅಕ್ಕಪಕ್ಕ ಎದುರುಗಡೆ ಇರುವಂಥವ್ರು ನನ್ನ ಮಾತನ್ನೇ ಕೇಳಬೇಕು ಅನ್ನುವಂಥದ್ದು ಡಾಮಿನೆನ್ಸ್ ಅವ್ರಿಗೆ ಗೊತ್ತಿಲ್ಲದೇ ಬಿಲ್ಡ್ ಆಗ್ತಿರುತ್ತೆ. ಯಾವಾಗ ಇದು ಸಿಂಹಾಯ ಬಂತು, ಆಪೋಸಿಟ್ ಇರುವಂಥದ್ದು, ನೋಡಿ, ಇದು ಪೂರ್ವದ ಮನೆ ಆದರೆ ಅವ್ರು ಪಶ್ಚಿಮಾಭಿಮುಖವಾಗಿ ಕಟ್ಟಿದ್ರು ಮಾತ್ರ ದೋಷ. ಈಗ ಅವ್ರ ನಿವೇಶನ ಪಶ್ಚಿಮಕ್ಕಿದೆ, ಉತ್ತರಕ್ಕೆ ಡೋರ್ ಇಟ್ಕೊಂಡಿದ್ರೆ ಈ ದೋಷ ಬರೋದಿಲ್ಲ. ಆಗೇನಾಗುತ್ತೆ, ಎರಡು ಸಿಂಹಾಯ ಆದಾಗ ದಿನಾ ರೋಡಲ್ಲಿ ನಿಂತ್ಕೊಂಡು ಜಗಳ ಆಡುವಂಥದ್ದು, ಇಬ್ಬರಿಗೂ ಈಗೋ ಕ್ಲಾಶ್ ಆಗುವಂಥದ್ದು, ಇಬ್ಬರೂ ಲೈಫಲ್ಲಿ ತಮ್ಮ ವೈಯಕ್ತಿಕ ವರ್ಚಸ್ಗೋಸ್ಕರ ಸಂಬಂಧಗಳನ್ನು ಕೆಡಿಸ್ಕೊಂಡು ಮನೆಯಲ್ಲಿ ನೆಮ್ಮದಿಯನ್ನು ಕೆಡಿಸ್ಕೊಳ್ಳುವಂಥ ಸಾಧ್ಯತೆಗಳಿರ್ತದೆ. ಅಕಸ್ಮಾತ್ ಈ ಪಶ್ಚಿಮದಲ್ಲಿ ಋಷಭಾಯ ಒಳ್ಳೆಯದು. ಯಾಕಂದರೆ ಈ ಋಷಭಾಯ ಇದೆಯಲ್ಲ, ಈ ಋಷಭಾಯ ಪಶ್ಚಿಮಕ್ಕೆ ತುಂಬ ಒಳ್ಳೆಯದು ಅಂತ ನಾನು ಹೇಳಿದ್ದೀನಿ ನಿಮ್ಗೆ ಆಲ್ರೆಡಿ.
ಅಕಸ್ಮಾತ್ ಇದು ಸಿಂಹಾಯದಲ್ಲಿ ಮನೆ ಕಟ್ಟವ್ರೆ, ಅವರು ಋಷಭಾಯದಲ್ಲಿ ಮನೆ ಕಟ್ಟವ್ರೆ ಅಂತ ಇಟ್ಕೊಳ, ಇವ್ರ ಕತೆ ಮುಗೀತು. ಅದು ಪಶ್ಚಿಮಕ್ಕೆ ಇಟ್ಕೊಂಡಿದ್ರೆ ಇವ್ರ ಕತೆ ಮುಗಿದೋಗುತ್ತೆ. ಯಾಕಂದ್ರೆ ಸಿಂಹ ಏನ್ ಮಾಡುತ್ತೆ ಅಂದ್ರೆ ವೃಷಭ ಹಸುವನ್ನ ತಿನ್ಕೋತದೆ, ಎತ್ತನ್ನ ತಿನ್ಕೋತದೆ. ಇದು ರೂಲ್, ಅದು ಪ್ರಕೃತಿ ನಿಯಮ. ಅದು ಅದರಿಂದ ಏನಾಗುತ್ತೆ, ಇವರ ಮನೆ ಇರುವಾಗ ಇವ್ರ ಮನೆ ವೃಷಭಾಯದಲ್ಲಿ ಎದುರುಗಡೆ ಕಟ್ಟಿದ್ರೆ ಇವ್ರ ಲೈಫಲ್ಲಿ ಯಾವತ್ತೂ ಇಂಪ್ರೂವ್ಮೆಂಟ್ ಆಗಲ್ಲ. ಒಂದಲ್ಲ ಒಂದು ಸ್ಟ್ರಗಲ್ಸ್ ಆಗ್ತಾ ಇರುತ್ತೆ. ಮತ್ತು ಅವ್ರು ಎಷ್ಟೇ ಶ್ರೀಮಂತರಾಗಿರಲಿ, ಎಷ್ಟೇ ಅಧಿಕಾರದಲ್ಲಿರಲಿ, ಈ ಮನೆಗೆ ಬಂದಮೇಲೆ ವೀಕ್ ಆಗಕ್ಕೆ ಶುರುವಾಗ್ತಾರೆ. ಸಮಸ್ಯೆಗಳ ಮೇಲೆ ಸಮಸ್ಯೆ, ಆರೋಗ್ಯದ ತೊಂದರೆಗಳು ಪ್ರಾರಂಭ ಆಗ್ಬಿಡುತ್ತೆ. ಅದಕ್ಕೆ ಯಾವಾಗಲೂ ಕೂಡ ಸಿಂಹಾಯದಲ್ಲಿ ಕಟ್ಟುವಂಥವ್ರು ಎದುರುಗಡೆ ವೃಷಭಾಯದ ಮನೆ ಅಂತೂ ಖಂಡಿತವಾಗಿಯೂ ಇರಬಾರ್ದು. ಅದು ಅಭಿವೃದ್ಧಿಯನ್ನು ಕಾಣೋದಿಲ್ಲ. ಇದು ಇವ್ರ ಮನೆಗಾಯ್ತು. ಇನ್ನು ಕೆಲವು ಸರಿ ಏನಾಗ್ಬಿಡುತ್ತೆ, ಇವ್ರ ಮನೆಗೆ ಇವರೇ ಸಮಸ್ಯೆ ಮಾಡ್ಕೊಳ್ಳೋದು ಹೇಗೆ ಅಂತ ಹೇಳ್ತೀನಿ ನಿಮಗೆ. ನೋಡಿ, ಇವರು ಸಿಂಹಾಯದಲ್ಲಿ ಮನೆ ಕಟ್ಬಿಟ್ರು, ಸಿಂಹಾಯದಲ್ಲಿ ಮನೆ ಕಟ್ಟಿದ್ರು, ಅಥವಾ ಯಾರ ಹತ್ರನೋ ಕನ್ಸಲ್ಟೇಷನ್ ಮಾಡಿದ್ರು. ಈಶಾನ್ಯದಲ್ಲೋ ಪೂರ್ವದಲ್ಲೋ ಒಂದು ದೇವ್ರ ಮನೆ ಮಾಡಿದ್ರು ಅಂತ ಇಟ್ಕೊಳ್ಳೋಣ. ಅಕಸ್ಮಾತ್ ಈ ದೇವ್ರ ಮನೆ ಏನಾದ್ರೂ ಋಷಭಾಯದಲ್ಲಿ ಮಾಡ್ಬಿಟ್ರು ಗೊತ್ತಿಲ್ಲದೆ ಅಂತ ಇಟ್ಕೊಳ್ಳೋಣ, ಇವ್ರ ಕತೆ ಮುಗೀತು. ಯಾಕಂದ್ರೆ ಸಿಂಹಾಯದ ಮನೆಗೆ ಋಷಭಾಯದ ದೇವರ ಮನೆಯನ್ನು, ಅಥವಾ ಋಷಭಾಯದ ಮನೆಗೆ ಸಿಂಹಾಯದ ದೇವರ ಮನೆಯನ್ನು ಮಾಡಬಾರ್ದು. ದೇವಸ್ಥಾನಗಳ ನಿರ್ಮಾಣ ಮಾಡುವಾಗಲೂ ಅಷ್ಟೇ, ಗರ್ಭಗುಡಿಯನ್ನು ಸಿಂಹಾಯದಲ್ಲಿ ಮಾಡಿಬಿಟ್ಟು ವರಪ್ರಕಾರನ ಋಷಭಾಯದಲ್ಲಿ ಮಾಡಬಾರ್ದು, ಅಥವಾ ಗರ್ಭಗುಡಿಯನ್ನು ಋಷಭಾಯದಲ್ಲಿ ಮಾಡಿ ವರಪ್ರಾಕಾರವನ್ನ ಸಿಂಹಾಯದಲ್ಲಿ ಮಾಡಬಾರ್ದು. ಅದೇ ತರ ರೂಲ್ ಇಲ್ಲೇನಂದ್ರೆ, ಸಿಂಹಾಯದ ಮನೆಗೆ ಋಷಭಾಯದ ದೇವರ ಮನೆಯನ್ನು ಮಾಡಿದ್ರೆ ಆ ಮನೆ ಕಂಪ್ಲೀಟ್ ಹಾಳಾಗುತ್ತೆ, ದೈವ ಬಲ ಹೋಗುತ್ತೆ, ಆ ಮನೆಗೆ ಹೋದ್ಮೇಲೆ ಕಷ್ಟಗಳು ಜಾಸ್ತಿ ಆಗುತ್ತೆ, ಸಮಸ್ಯೆಗಳು ಜಾಸ್ತಿ ಆಗುತ್ತೆ. ನಾನು ಎಲ್ಲವನ್ನ ಕೂಡ ನಿಮ್ಗೆ ಯಾಕೆ ಇಷ್ಟೊಂದೆಲ್ಲ ಡಿಟೇಲ್ಡ್ ಆಗಿ ಬಿಡಿಸಿ ಹೇಳ್ತಾ ಇದ್ದೀನಿ, ಯಾಕೆ ಇಷ್ಟೊಂದೆಲ್ಲ ಶಾಸ್ತ್ರ ಮಾಡಿಟ್ಟಿದ್ದಾರೆ ಅಂದರೆ, ಪ್ರತಿಯೊಂದಕ್ಕೂ ಪ್ರಾಪರ್ ನಾಲೆಡ್ಜನ್ನು ಕೊಟ್ಟಿದ್ದಾರೆ. ಇದು ಹಿಂಗೇ ಇರಬೇಕು, ಇದನ್ನ ಹೀಗೆ ಮಾಡಬೇಕು, ನೋಡಪ್ಪ ಈ ಥರನೇ ನೀನು ಫಾಲೋ ಮಾಡು ಅನ್ನುವಂಥ ವಿಷಯಗಳನ್ನು ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಅದಕ್ಕೋಸ್ಕರ ನಿಮಗೆ ಎಲ್ಲ ವಿಷಯಗಳನ್ನು ತಿಳಿಸ್ಕೊಟ್ಟಿದ್ದೀನಿ. ನಿಮಗೆ ಈ ಸಂಚಿಕೆ ಅಂದರೆ ಯಾವ್ಯಾವ ಆಯಾ ಎಕ್ಸ್ಪೆಷಲಿ ಸಿಂಹಾಯದ ಬಂದಾಗ ಎದುರುಗಡೆ ಯಾವ್ದು ಬರಬಾರ್ದು, ಮತ್ತು ಸಿಂಹಾಯದ ಮನೆಗೆ ಹೇಗೆ ದೇವ್ರ ಮನೆಯನ್ನು ಮಾಡ್ಕೋಬಾರ್ದು ಅನ್ನುವಂಥ ಎಲ್ಲ ವಿಷಯಗಳನ್ನು ಇವತ್ತಿನ ಸಂಚಿಕೆಯಲ್ಲಿ ತಿಳಿಸ್ಕೊಟ್ಟಿದ್ದೇನೆ. ನಿಮಗೂ ಇಷ್ಟ ಆಗಿದ್ದರೆ ಫಾಲೋ ಮಾಡಿ ಮತ್ತು ಶೇರ್ ಮಾಡಿ ಅಂತ ಹೇಳ್ತಾ ಈ ಸಂಚಿಕೆನ ಮುಗಿಸ್ತಾ ಇದ್ದೇನೆ. ಮಲೆ ಮಹದೇಶ್ವರ ಅನುಗ್ರಹ ಸದಾ ನಿಮ್ಮ ಮೇಲಿರಲಿ. ನಮಸ್ಕಾರ.